ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹಬ್ಬ ಬಂತು ಅಂದ್ರೆ ಸಾಕು ಕಿಚನ್ ಅಲ್ಲೇ ಗಂಟ್ಕಟ್ಲೆ ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅನ್ನೋದೇ ಮೊದಲಾಗಿ ಬೋರು. ಈ ಸಲ ಆ ಟೆನ್ಷನ್ ಬೇಡ. ಹಬ್ಬಕ್ಕೆ ಅಂತ ನಿಂಬೆಹಣ್ಣು ಚಿತ್ರಾನ್ನ ಪರ್ಫೆಕ್ಟ್ ಆಗಿ ಒಂದು 5ರಿಂದ 10 ನಿಮಿಷದೊಳಗಡೆ ಆಗುವಂತ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬಹುದು. ಇದು ಟಿಫನ್ಗೂ ಕೂಡ ಮಾಡ್ಕೊಬಹುದು. ಬೆಳಗಿನ ಟಿಫನ್ಗೆ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಈಗ ನಾನೊಂದು ಪ್ಯಾನ್ ನ ಬಿಸಿಗೆ ಇಟ್ಕೊಂಡಿದ್ದೆ. ಆ ಪ್ಯಾನ್ ಕಾದಾದ ನಂತರ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತಾ ಇದ್ದೀನಿ. ಆಯಿಲ್ ಕಾದಾದ ನಂತರ ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಅಷ್ಟು ಕಡಲೆ ಬೀಜ ಸೇರಿಸ್ಕೊಂತಾ ಇದ್ದೀನಿ. ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡೋಣ. ನೋಡ್ತಾ ಇರಬಹುದು ಅದು ಈ ಬ್ರೌನ್ ಶೇಡ್ ಕಲರ್ ಬಂದಾಗ ನಾವು ಸಪ್ರೇಟ್ ಮಾಡಿ ಎತ್ತಿಕೊಳ್ಳೋಣ. ನೋಡಿ ಈ ಕಲರ್ ಆಗಿರ್ಬೇಕು. ತುಂಬಾ ಸೀದಿಸ್ಕೊಂಬಿಡಿ, ತಿನ್ನಕ್ ಅಷ್ಟು ಟೇಸ್ಟಿ ಆಗಿರಲ್ಲ. ನಾನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೊಂಡ ನಂತರ ಅದೇ ಎಣ್ಣೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸಿಡ್ದಾದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂತಾ ಇದ್ದೀನಿ. ಕಡಲೆಬೇಳೆ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ, ಸೊ ದಟ್ ನಾನು ಒಂದು ಸ್ವಲ್ಪ ಕಮ್ಮಿ ಹಾಕೋತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ರೆ ಜಾಸ್ತಿನೇ ಹಾಕೊಬಹುದು. ಇದೊಂದು ಸ್ವಲ್ಪ ಬ್ರೌನ್ ಶೇಡ್ ಬಂದಾದ ನಂತರ ನಾನಿಲ್ಲಿ ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ನಾನಿಲ್ಲಿ ಒಂದು 10 ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋದನ್ನ ಸೇರಿಸ್ಕೊಂತಾ ಇದ್ದೀನಿ. ನಾವಿವಾಗ ಒಗ್ಗರಣೆಗೆ ಫಸ್ಟ್ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಡ್ಬೇಕು. ಅದು ಚಟಪಟ ಅಂತ ಸಿಡಿದು ಅದು ಖಾರ ಏನಿದೆ ಅದು ಖಾರನಂಶ ಬಿಡುತ್ತೆ. ನಾವು ಆಮೇಲೆ ಹಾಕ್ತೀವಿ ಅಂದ್ರೆ ಅದು ಅಷ್ಟು ಕ್ರಿಸ್ಪಿನೆಸ್ ಆಗಿ ಫ್ರೈ ಆಗಲ್ಲ ಮೆಣಸಿನ್ಕಾಯಿ. ಅದರಿಂದ ಫಸ್ಟೇ ಹಸಿರು ಮೆಣಸಿನ್ಕಾಯಿ ಹಾಕೊಂಬಿಡಿ. ಈಗ ನಾನೊಂದು ಸ್ವಲ್ಪ ಕರ್ಬೇವು ಸೇರಿಸ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹೈ ಫ್ಲೇಮ್ ಇಟ್ಕೊಂಬಿಡಿ. ಲೋ ಫ್ಲೇಮಲ್ಲೇ ಟ್ರೈ ಮಾಡಿ. ಆದಷ್ಟು ಮೆಣಸಿನ್ಕಾಯಿಂದ ಮಾಡ್ತಾ ಇದೀವಲ್ವ ಅದರಿಂದ ಸ್ವಲ್ಪ ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕೊಂತಾ ಇದ್ದೀನಿ. ಇವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂತಾ ಇದ್ದೀನಿ. ಅರಿಶಿನ ಪುಡಿ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ. ಹೈ ಫ್ಲೇಮಲ್ಲಿ ಇಟ್ಟು ಹಾಕಕ್ ಹೋಗ್ಬೇಡಿ, ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ಇದು ಸ್ಟವ್ ಆಫ್ ಮಾಡ್ಕೊಂಡಾದ್ಮೇಲೆ ಅದು ಬಿಸಿ ಇರುತ್ತಲ್ಲ ಅವಾಗ್ಲೇನೆ ಒಂದ್ 2 ಸರಿ ತಿರುಗಿಸ್ಕೊಂಬಿಡಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಚಿತ್ರಾನ್ನ ಗೊಜ್ಜು. ಇದನ್ನ ಒಂದು 5ರಿಂದ 10 ನಿಮಿಷದೊಳಗಡೆ ಮಾಡ್ಕೊಂಡ್ಬಿಡ್ಬೋದು. ಈಗ ಇದಕ್ಕೆ ನಾವು ಅನ್ನ ಮಾಡ್ಕೊಂಡಿರೋ ಅಂತದನ್ನ ನಾವು ಸೇರಿಸ್ಕೊಳ್ಳೋಣ. ಬಿಸಿ ಅನ್ನ ನಾನು ತಟ್ಟೆಗೆ ಹಾರಾಕೊಂಡಿದೆ. ಈಗ ಅನ್ನನ ಸೇರಿಸ್ಕೊಂಡು ನಾನು ಕಲ್ಸ್ಕೊಂತಾ ಇದ್ದೀನಿ. ನಿಧಾನಕ್ಕೆ ಕಲ್ಸ್ಕೊಳ್ಳಿ, ಆದಷ್ಟು ಬಿಸಿ ಇದ್ರೆ ಸೌಟಲ್ಲಿ ಕಲ್ಸ್ಕೊಳ್ಳಿ. ಗೊಜ್ಜು ಸಾಲಿಲ್ಲ ಅಂತ ಇನ್ನೊಂದ್ ಸ್ವಲ್ಪ ಗೊಜ್ಜು ಹಾಕೊಳ್ಳಿ ನೀವು. ನಾನು ಸ್ವಲ್ಪ ಗೊಜ್ಜು ಎತ್ತಿಟ್ಟಿದ್ದೀನಿ. ನನ್ಗೆ ಇಷ್ಟ ಸಾಕು ರೈಸ್ಗೆ. ಈಗ ಇದನ್ನ ಇಬ್ರು ತಿನ್ಕೊಬಹುದು. ಆದಷ್ಟು ಅಂದ್ರೆ ಒನ್ ಟೈಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ಈಗ ಶ್ರಾವಣ ಬೇರೆ ಸ್ಟಾರ್ಟ್ ಆಗಿದೆ. ನೈವೇದ್ಯಕ್ಕೆ ಏನಪ್ಪಾ ಇಡೋದು ಅಂತ ಟೆನ್ಷನ್ ಆಗಿದೆ. ಈಗ ಅನ್ನ ಮಾಡ್ಕೊಂಡಿರ್ತೀವಲ್ಲ, ಮೊಸರನ್ನ ನೈವೇದ್ಯಕ್ಕೆ ಇಡ್ತೀವಿ. ಆ ಟೈಮಲ್ಲಿ ಈ ತರ ಚಿತ್ರಾನ್ನ ಕೂಡ ಮಾಡಿ ಇಡ್ಬೋದು. ಯಾಕಂದ್ರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಆಡ್ ಮಾಡಿಲ್ಲ. ನೈವೇದ್ಯಕ್ಕೆ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಆಡ್ ಮಾಡದೇ ಇರೋದೇ ಅಲ್ವಾ ಇಡೋದು. ಇದನ್ನ ಇಡ್ಬೋದು ನೀವು ಯಾವ ದೇವ್ರ ನೈವೇದ್ಯಕ್ಕೆ ಆರಾಮಾಗಿ ಇಡ್ಬೋದು ನಾವು. ಈಗ ಸ್ವಲ್ಪ ನಾವು ಕಡಲೆ ಬೀಜ ಸೇರಿಸ್ಕೊಳ್ಳೋಣ. ಆಗ್ಲೇ ಉರ್ದಿಟ್ಕೊಂಡಿರೋಂಥ ಕಡಲೆ ಬೀಜನ ಸೇರಿಸ್ಕೊಂತಾ ಇದ್ದೀನಿ. ಈ ತರ ನಾವು ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಏನಾಗುತ್ತೆ, ಆ ಕ್ರಿಸ್ಪ್ನೆಸ್ ಹಾಗೆ ಇರುತ್ತೆ. ನಾವು ಹಾಗೆ ಒಗ್ಗರಣೆಲಿ ಹಾಗೆ ಕಡಲೆ ಬೀಜನ ಹಾಕ್ಬಿಡ್ತೀವಿ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ನಿಂಬೆಹಣ್ಣು ರಸ ಹಾಕಿದ ತಕ್ಷಣನೇ ಆ ಕ್ರಿಸ್ಪ್ನೆಸ್ ಹೋಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ, ಅಷ್ಟು ಟೇಸ್ಟಿ ಆಗಿರಲ್ಲ. ಈಗ ಅರ್ಜೆಂಟ್ ಆಗಿ ನಾವೆಲ್ಲನೋ ಹೊರಗಡೆ ಹೋಗ್ತಿದೀವಿ ಅಂತಂದ್ರೂ ಈ ತರ ಟಿಫನ್ ಮಾಡಿ 5 ನಿಮಿಷದಲ್ಲಿ ಬಾಕ್ಸ್ ಕೂಡ ಎತ್ಕೊಂಡು ಹೋಗ್ಬೋದು. ಮಕ್ಳಿಗೂ ಕೂಡ ಟಿಫನ್ ಬಾಕ್ಸ್ಗೆ ಕಟ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.